ಓಟ್ ಚೋರ್ ಗದ್ದಿ ಛೋಡ್ ಅನ್ನೋ ಸಹಿ ಸಂಗ್ರಹ ಅಭಿಯಾನದ ಒಂದು ನೇತೃತ್ವ ವಹಿಸಿರುವಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠ ರಾಠೋಡ್ ಅವರೇ, ನಗರದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಜರ್ ಅಲಿ ನವರಂಗ್ ಅವರೇ, ಇನ್ನಿತರ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ದೇಶದಲ್ಲಿ ಇವತ್ತ ಕಳ್ಳತನ ಮಾಡಿ ಕಟ್ಟಿದಂಥ ಸಾಮ್ರಾಜ್ಯ ಇದು ಬಹಳ ದಿವಸ ನಿಲ್ಲೋದಿಲ್ಲ. ಯಾಕಂದ್ರೆ ಕಳ್ಳಗುರು ಸುಳ್ಳು ಶಿಷ್ಯನ ದರ್ಬಾರ ಇಡೀ ಭಾರತ ದೇಶದಾಗ ನಡೆದದ. ಅದರ ಹೊರತಾಗಿ ಬಸವ ಕಲ್ಯಾಣಿಯನ್ನು ಕೂಡ ಹೊರತಾಗಿಲ್ಲ. ಕಳೆದ 2023 ಚುನಾವಣೆಯಲ್ಲಿ ನಾನೇ ಸಾಕ್ಷಿ ಇದ್ದೀನಿ. ಬೇಕಾದ್ರೆ ನನ್ನ ಮಂಠಾಳ ಗ್ರಾಮದ ವೋಟರ್ ಲಿಸ್ಟ್ ತೆಗೆದು ನೋಡ್ರಿ, ನಿಮ್ಗೆ 500-600 ಓಟ್ಗಳು ಹೊಸ ಸೇರ್ಪಡೆ ತೋರಿಸ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ ಚುನಾವಣಾ ಆಯೋಗ. ಚುನಾವಣೆಯಲ್ಲಿ ಪ್ರತಿಭಾವಂತರನ್ನು, ಜನಸೇವೆ ಮಾಡತಕ್ಕಂಥ ನಿಜವಾದ ಕಾಳಜಿ ಉಳ್ಳಂತ ನಾಯಕರನ್ನ, ಯಾರು ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡ್ತಾರ ಅಂತವರನ್ನ ಸೋಲಿಸಲಿಕ್ಕಾಗಿ ಇಡೀ ದೇಶದಲ್ಲಿ ಬಂಡವಾಳಶಾಹಿಗಳು, ಅಧಿಕಾರಶಾಹಿಗಳು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡೋ ಸಲುವಾಗಿ ಇವತ್ತು ಇಡೀ ದೇಶದಲ್ಲಿ ಮತ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಾಮ್ರಾಜ್ಯವನ್ನು ನಾವೆಲ್ಲ ಕಿತ್ತೋಗಿಬೇಕು. ದಯವಿಟ್ಟು ಭಾರತದ ಚುನಾವಣಾ ಆಯೋಗದಲ್ಲಿ ನಾನು ಇವತ್ತು ಮನವಿ ಮಾಡ್ತಾ ಇದ್ದೇನೆ. ಯಾವ ಪರಿಸ್ಥಿತಿ ಬಂದದಂದ್ರ, ಬಸವಣ್ಣವರು ಒಂದು ವಚನ ಹೇಳ್ತಾ ಇದ್ದಾರೆ. ಬಸವಣ್ಣವರು ಒಂದು ವಚನ ಹೇಳ್ತಾ ಇದ್ದಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ತಾ ಕಳುವಡೆ, ತಾಯಿ ಹಾಲು ವಿಷವಾಗಿ ಮಗುವನ್ನು ಕೊಲ್ಲುವಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. Noble Public School. Admissions are open. Elm से ही दोनों जहां में कामयाबी है. Sky Sunshine School. Step towards better future. ನಮ್ಮ ಪರಿಸ್ಥಿತಿ ಎಂತದಾಗ್ಯದಂದ್ರ, ಇವತ್ತು ನಾವು ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು, ಯಾರು ಕಂಪ್ಲೇಂಟ್ ತಗೋತಾರ ಅಂತ ಜಾಗದಾಗ ಅವ್ರು ಕುಂತಾರ. ಅವ್ರು ಇಂಥ ದೊಡ್ಡ ಕಗ್ಗೊಲೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡತಾರ. ಅವ್ರ ಬಲ್ ನೈತಿಕತೆ ಇತ್ತು, ಅವ್ರ ಬಲ್ ಸ್ವಾಭಿಮಾನ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರ, ನಾ ಪ್ರಾಮಾಣಿಕ ಇದ್ದೀನಿ, ನಾ ಸೇವಕ ಇದ್ದೀನಿ ಅಂತೇಳಿ. ಕಳ್ತನ ಮಾಡ್ರಿ ಯಾರು ಬಿ ಸೇವಕ ಐತಾರ. ಕಳ್ತನ ಮಾಡೋದ್ರಿಂದ ಯಾರು ದೊಡ್ಡ ಮನುಷ್ಯರು ಆಗೋದಿಲ್ಲ. ನಿಮಗ್ ನೈತಿಕತೆ ಇತ್ತು, ನಿಂಬಲ್ಲಿ ಸ್ವಾಭಿಮಾನ ಇತ್ತು, ನೀವು ಪ್ರಾಮಾಣಿಕರಾಗಿದ್ರಿ ಅಂದ್ರೆ ಸೂಕ್ತವಾದ ತನಿಖೆ ಮಾಡಿಸ್ರಿ, ನೀವು ರಾಜೀನಾಮೆ ಕೊಡ್ರಿ, ತೆಳಗಿರಿ, ಮತ್ತೊಂದ್ಸಲ ಚುನಾವಣೆ ಮಾಡ್ರಿ. ದಯವಿಟ್ಟು ನಾವು ಒಂದು ಕಾರ್ಯಕರ್ತರು, ಒಂದು ಪ್ರಜಾಪ್ರಭುತ್ವದಾಗ ವ್ಯವಸ್ಥೆಯಲ್ಲಿ ಭಾರತೀಯ ನಾಗರಿಕರಾಗಿ ತಮ್ಮಲ್ಲಿ ಮನವಿ ಮಾಡತ್ತಿದ್ದೇವೆ. ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾವಾಗ ಬಿ ಪ್ರಾಮಾಣಿಕವಾಗಿ ಚುನಾವಣೆ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ರಿ. ನಾ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗನು ನಾ ಮನವಿ ಮಾಡತ್ತೀನಿ, ನೀವು ಸೂಕ್ತವಾದ ತನಿಖೆ ಮಾಡಿ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಾಗ ಸುಮಾರು 10-15 ಸಾವಿರ ಮತಗಳು ಕಳ್ತನ ಆಗ್ಯದ, ಸೇರ್ಪಡೆ ಆಗ್ಯದ. ಎಲ್ಲಿ ಮಹಾರಾಷ್ಟ್ರದಿಂದ ಸೇರ್ಪಡೆ ಆಗ್ಯದ. ನಾ ಸಾಕ್ಷಿ ಇದ್ದೀನಿ. ನಮ್ಮ ಮಂಠಾಳದೆ ಮತ ಚೀಟಿ ಮತಪತ್ರ ತರ ನೀವು ಇದು ವೋಟರ್ ಲಿಸ್ಟ್, ಅದ್ರ ನಿಮಗೆ 500-600 ಮತ ನಾ ತೋರಿಸ್ತೀನಿ. ಇಂಥ ಕಳ್ತನ ಮಾಡಿ ಗೆದವರು ದೊಡ್ಡ ಮನುಷ್ಯರಾಗಲ್ಲ. ನಿಮ್ಮಲ್ಲಿ ನೈತಿಕತೆ ಇತ್ತಂದ್ರೆ ಬಿಡ್ರಿ, ಬಿಟ್ಟು ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಬರ್ರಿ ಚುನಾವಣೆ ಮಾಡ್ರಿ, ಪಾರದರ್ಶಕವಾಗಿ ಚುನಾವಣೆ ಮಾಡ್ರಿ. ನಿಮ್ ಡಿಪಾಸಿಟ್ ಜಪ್ತ ಆಯ್ತದ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದ್ಸಲ ಇಂಥ ಮತ ಕಳ್ಳತನವನ್ನು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಖಂಡಿಸಿ, ಇದು ಸೂಕ್ತವಾದ ತನಿಖೆ ಆಗಿ ಯಾರು ಇಂಥ ತಪ್ಪು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಭಾರತ ಚುನಾವಣಾ ಮುಖ್ಯ ಆಯುಕ್ತರಿಗೆ ನಾನು ಮನವಿ ಮಾಡ್ತೀನಿ. ಧನ್ಯವಾದ. Knowledge Park, the Creative School. Admissions are open from LKG to 10th standard. Free uniform for new admission students.